ನಮ್ಮ ಫುಡ್ ಬ್ಯಾಂಕ್ ಅಧ್ಯಕ್ಷರಾದಂತ ವಿಷ್ಣುಮೂರ್ತಿ ಅವರು ಪ್ರತಿದಿನ ಸಾರ್ವಜನಿಕ ಹಾಸ್ಪಿಟಲ್ ಆಗ್ಲಿ, ಬಸ್ ಸ್ಟ್ಯಾಂಡ್ ಆಗ್ಲಿ, ಅಸಹದಲ್ಲಿರುವಂತಹ ವ್ಯಕ್ತಿಗಳಿಗೆ ಗುರ್ತಿಸಿ ಬಡವರಿಗೆ ಆಗ್ಲಿ ಹೋಗಿ ಅವ್ರಿಗೆ ಒಂದು ಫುಡ್ ಬ್ಯಾಂಕ್ ಅನ್ನು ಓಪನ್ ಮಾಡಿದ್ದಿಂದ ಊಟದ ವ್ಯವಸ್ಥೆ ಎಲ್ಲಾ ಕಡೆನೂ ಎಲ್ಲಿ ಬಡವರಿದ್ದಾರೋ, ಎಲ್ಲಿ ಗುಡಿಸಿಗೆ ಹಾಕೊಂಡು ಇರ್ತಾರ ಪಾಪ ಊಟದಿಲ್ದರ ಮಕ್ಕಳು, ಆ ಮಕ್ಕಳಿಗೆ ಈ ತರ ಒಂದು ಮದುವೆ ಊಟ ತರ ಒಂದು ಸ್ವೀಟ್ ಆಗ್ಲಿ, ಒಂದು ಪಲಾವ್ ಆಗ್ಲಿ, ಮೊಸರನ್ನಾಗ್ಲಿ, ಸ್ವೀಟ್ ಆಗ್ಲಿ, ಈ ತರ ಪ್ರತಿದಿನನು ಯಾವುದೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಒಳ್ಳೆ ಸರ್ವಿಸ್ ಮಾಡ್ತಾ ಇದಾರೆ. ಇವತ್ತು ನಮ್ಮ ತಾಲೂಕಲ್ಲಿ ಫಸ್ಟ್ ಫುಡ್ ಬ್ಯಾಂಕ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಮ್ಮ ಡಿಸ್ಟಿಕ್ ಅಲ್ಲಿ 6 ತಾಲೂಕಲ್ಲಿ ಓಪನ್ ಆಗಿದೆ. ಅದೇ ತರ ನಮ್ಮ ಕರ್ನಾಟಕ ಎಲ್ಲಾ ತಾಲೂಕಲ್ಲೂ ಓಪನ್ ಆಗ್ತದೆ. ಆ ಎಲ್ಲಾ ತರ ಬೀದರ್, ಶಿವಮೊಗ್ಗ ಎಲ್ಲಾ ತಾಲೂಕಲ್ಲೂ ಕೂಡ ಓಪನ್ ಆಗ್ತಾ ಇದೆ. ಈ ಒಂದು ಸರ್ವಿಸ್ ಮಾಡ್ತಾ ಇರೋದಕ್ಕೆ ನಾವ್ ಏನ್ ಮಾಡ್ತೇವೆ ಅಂದ್ರೆ, ಒಂದು ಕಾರ್ಯಕ್ರಮ ಯಾವ್ದೋ ಮಾಡಿದಾಗ 1000 ಜನಕ್ಕೆ ಊಟ ಮಾಡುತ್ತೇವೆ, 500 ಜನ ಬಂದಿರ್ತಾರೆ, 500 ಜನ ಊಟ ಇದ್ದೋಗುತ್ತೆ. ಅಂತ ಟೈಮಲ್ಲಿ ಇಂಥವ್ರನ್ನ ಸಂಪರ್ಕಿಸಿ ಅವ್ರಿಗೊಂದು ಫೋನ್ ನಂಬರ್ ಇದೆ. ಇವಾಗ ಹೊಸದಾಗಿ ಒಂದು ಟೆಂಪೋ ಕಾರ್ ಕೂಡ ಬರ್ತಾ ಇದೆ. ಅದರಲ್ಲಿ ಒಂದು ನಂಬರ್ ಇರುತ್ತೆ. ಅದರಲ್ಲಿ ನಾವು ಕೂಡ ಅವ್ರಿಗೆ ಜೊತೆಲಿ ನಿಂತ್ಕೊಂಡು ಒಂದು ವೆಹಿಕಲ್ ಕೂಡ ಬೇಕು ಅಂತ ಹೇಳೋದಕ್ಕೆ ಅದಕ್ಕೂ ನಾವು ಸಹಾಯ ಮಾಡ್ತೀವಿ. ಅದು ವೆಹಿಕಲ್ ಒಂದು ತಗೊಳ್ಳೋ ಅಂತ ಹೇಳಿದ್ದೀನಿ. ಯಾಕಂದ್ರೆ ಎತ್ಕೊಂಡು ಹೋಗೋ ಡಸ್ಟ್ ಬೀಳ್ಬಾರ್ದು ಅಂತ ಒಳಗಡೆ ಗ್ಲಾಸ್ ಫಿಟ್ಟಿಂಗ್ ಒಳಗಡೆ ಇರ್ಲಿ ಅಂತ ಹೇಳಿ ಒಂದು ಮಾಡ್ತಾ ಇದೀವಿ. ಈ ತರ ಒಂದು ಕಾರ್ಯಕ್ರಮ ಆದಾಗ 1000 ಜನ ಊಟ ಮಾಡಿ 500 ಜನ ಊಟ ಖಾಲಿ ಆಗುತ್ತೆ, 500 ಜನ ಇದ್ದೋಗಿರುತ್ತೆ. ಅಂತ ಹೊತ್ತು ಹೋಗಿ ಮಕ್ಕಳು ಕೆಲವು ಕಡೆ ನೋಡ್ಬೇಕು, ಊಟ ಇಲ್ದಿರ ಪಾಪ ಪ್ರಾಬ್ಲಮ್ ಇರುತ್ತೆ. ಅಂತ ಕಡೆ ಎತ್ಕೊಂಡೋಗಿ ಅವ್ರು ಗುರ್ತಿಸಿ ಅವ್ರಿಗೆಲ್ಲ ಊಟ ಹೊಟ್ಟೆ ತುಂಬಾ ಕೊಡುವಂತ ನಮ್ಮ ಕೃಷ್ಣಮೂರ್ತಿ ಅವರು, ಅವರಿಂದ ನಾನು ತಿಳ್ಕೊಳ್ಳೋದೇ ಅಂದ್ರೆ, ನಾವು ಕೂಡ ಸಹ ಯಾವುದೇ ಒಂದು ಕಾರ್ಯಕ್ರಮದನ್ನು ಮಿಕ್ಕಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ತೇವೆ. ಕರ್ಕೊಂಡು ಹೋಗಿ ನಾವು ಒಂದು 100 ಜನ ಊಟ ಕೊಟ್ರೆ, 100 ಜನಕ್ಕಾಗಿ ಕೊಟ್ಟರೆ ನಾವು ಎಷ್ಟು ಮಾಡಿದ್ದು, ನಾವು ಎಷ್ಟೋ ಲಕ್ಷಗಟ್ಟಲೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆದ್ರೆ 100-200 ಜನ ಮಿಕ್ಕಿರೋ ಊಟ ಕಳಿಸಿದ್ರೆ ತಿಂದು ಸಂತೋಷ ಪಡ್ತಾರೆ. ಅದೇ ನಮ್ಗೆ ಆಶೀರ್ವಾದ. ದೇವರ ಸಾಧನೆ ಮಾಡ್ದಂಗೆ ಅವರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ ನಮ್ಗೆ ಒಂದ್ ಮಾಡಿದ್ರೆ, ಎಲ್ರು ಊಟ ಮಾಡ್ಬೇಕು, ಎಲ್ರು ಸುಮ್ನೆ ಇರಬಾರ್ದು, ಅವ್ರಿಗೆ ಹಸಿವಿನಿಂದ ಇರಬಾರ್ದು ಅಂತೇಳಿ ಇವತ್ತು ಈ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೇನೆ. ಕೃಷ್ಣಮೂರ್ತಿ ಅವ್ರಿಗೆ ನಿಜವಾಗ್ಲೂ ದೇವರ ಆಶೀರ್ವಾದದಿಂದ ಚೆನ್ನಾಗಿದೆ. ಇನ್ನ ನೀನು ದೊಡ್ಡದಾಗಿ ಬೆಳೆದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರಕ್ಕೂ ಬಡವರು ಅಂತ ಗುರುತಿಸಿ ಅವ್ರಿಗನ್ನ ಊಟದ ವ್ಯವಸ್ಥೆ ಮಾಡ್ತಾ ಇದೆಯಾ. ಅದಕ್ಕೋಸ್ಕರ ನಿಮಗೆ ದಿನಕ್ಕೆ ಇವತ್ತು ಮುಳಬಾಗಿಲು ತಾಲೂಕು ಆಯ್ತು, ಕೋಲಾರ ಜಿಲ್ಲೆಕಾಯ್ತು, ಕರ್ನಾಟಕ ಅದು ಆಮೇಲೆ ಒಂದು ಭಾರತ ದೇಶ ಆಯ್ತು. ಇವತ್ತು ಬೇರೆ ದೇಶದಲ್ಲಿ ಕೂಡ ನಿನ್ನನ್ನು ಕರೆಸ್ತಾ ಇದಾರೆ. ನೀವು ಮಾಡೋ ಸರ್ವಿಸ್ ಅಥವಾ ಸರ್ವಿಸ್ಗಳು ಮಾಡ್ಕೊಂತ ಬರ್ಬೇಕು. ಇವತ್ತು ಕೂಡ ಸಹ ನಾವೆಲ್ಲ ಬಂದು ಇವತ್ತು ಇದು ಸ್ಕೂಲಲ್ಲಿ ಮಾರನಲ್ಲಿ ಸ್ಕೂಲಲ್ಲಿ ಬ್ಯಾಗ್ ಕೊಡೋದಾಗ್ಲಿ, ಅವರು ಫುಡ್ ಬ್ಯಾಂಕ್ ಇವರು ಊಟದ ವ್ಯವಸ್ಥೆ ಮಾಡ್ತಿದ್ರು ಕೃಷ್ಣಮೂರ್ತಿ ಅವರು. ಇದಕ್ಕೆ ಎಲ್ಲಾ ಮಕ್ಕಳು ತಿಂದ್ರು, ತಮ್ಮ ಗ್ರಾಮಸ್ಥರು ಎಲ್ಲರೂ ಬಂದು ಇವತ್ತು ಈ ಊಟನ ತಕೊಂಡು ಹೋಗ್ತಾರೆ. ನಿಜವಾಗ ಖುಷಿ ಆಗ್ತದೆ ನಮ್ಗೆ. ಈ ತರ ಒಂದು ಅರೇಂಜ್ಮೆಂಟ್ ಮಾಡಿ ಎಲ್ಲದಕ್ಕೂ ಯಾವ್ದೇ ಒಂದು ಪ್ರೋಗ್ರಾಮ್ ಆಗ್ಲಿ ಎಲ್ಲಾ ಕಡೆ ಗುರುತಿಸಿ ಇಂಥ ಕಾರ್ಯಕ್ರಮ ಮಾಡ್ಲಿ, ಇನ್ನ ಮುಂದೆ ಮಾಡ್ಲಿ ಅಂತೇಳಿ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ. ನೀವು ಮಾಡೋ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ, ನಮ್ ಕೈಲಾದ ಸಹಾಯ ಮಾಡ್ಕೊಂಡು ನಿಮ್ ಜೊತೆ ಇರ್ತೀವಿ. ಇವತ್ತು ನಮ್ಗೆ ಖುಷಿ ಆಗುತ್ತೆ. ಊಟ ಮಕ್ಕಳು ಎಲ್ಲರೂ ಬಂದು ಈ ಊಟವನ್ನು ತಿಂತಾ ಇದ್ರೆ ನಮ್ಗೆ ಖುಷಿ ಆಗುತ್ತೆ. ಇದೇನ ಮುಂದಿನ ತಿಂಗಳಲ್ಲಿ ಇದೇ ತರ ನೀವು ಮಾಡ್ಬೇಕಂತೇಳಿ ಏನಾದ್ರು ಮಾತನಾಡೋದು.